ನಾವು ಈಗ ಲಾಲ್ಬಾಗ್ ವೆಸ್ಟ್ ಕಾನ್ಸಿ ಪಾರ್ಕ್ ಹತ್ರ ನಿಂತ್ಕೊಂಡು ಈ ಅವೇರ್ನೆಸ್ ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈ ಅವೇರ್ನೆಸ್ಸು ಒಂದು 10 ದಿವಸ ನಡೆಯುತ್ತೆ. ಇಲ್ಲಿ ಬರೋ ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಏನೇನು ಮಾಡಬೇಕು, ನೀಟಾಗಿ ಹೆಂಗೆ ಇಟ್ಕೊಬೇಕು, ಪರಿಶ್ರಮ ಅದೆಲ್ಲ ಹೇಳ್ಕೊಡ್ತಾ ಇದ್ದೀವಿ. ನಮ್ಮ ಜೊತೆ ಸಾಹಸ್ ಅವ್ರ ಮುಖಾಂತರ ನಾವು ಇದೆಲ್ಲ ಮಾಡ್ತಾಯಿದ್ದೀವಿ. ಮತ್ತು ನಮ್ಮದು 79ನೇ ಇಂಡಿಪೆಂಡೆನ್ಸ್ ಡೇ ಬರ್ತಿದೆ. ಸೊ ಹಾಗಾಗಿ ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಮತ್ತು ಈ ಕ್ಲೀನ್ ಪರಿಶ್ರಮ ಜೊತೆ ನಾವು ಕ್ಲೀನಾಗಿರೋಣ. ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ಜೈ ಹಿಂದ್. ಜೈ ಹಿಂದ್. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಗೋಪಮ್ಮ. ನಾವು ಸಮರ್ಥ ಟ್ರಸ್ಟಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಪ್ರೋಗ್ರಾಮ್ ಇದೆ. ಡಿಸೇಬಲ್ ಮಕ್ಕಳಿಗಾಗಿ ನಾವು ಡೇ ಕೇರ್ ಸೆಂಟ್ರ್ ಮಾಡಿದ್ದೀವಿ. ಅದರಲ್ಲಿ ಆ ಮಕ್ಕಳಿಗೆ ಫಿಸಿಯೋಥೆರಪಿ, ADLಸು ಎಲ್ಲ ಪ್ರೋಗ್ರಾಮ್ನ ನಾವು ಮಾಡ್ತಾಯಿದ್ದೀವಿ. ಅದೇ ಥರ ಇದು ಬಾಯ್ಸ್ ಹೋಮ್ ಅಂತ ಊರಿಗೆ ಒಂದು ಚಂದ್ರ ಲೇಔಟಲ್ಲಿ ಒಂದು ಹೋಮ್ ಮಾಡಿದ್ದೀವಿ. ಇವರು ಸಿಂಗಲ್ ಪೇರೆಂಟು ಮತ್ತು ಸ್ಟ್ರೀಟ್ ಚಿಲ್ಡ್ರನ್ನು, ಬೆಗ್ಗಿಂಗ್ ಚಿಲ್ಡ್ರನ್ಸು ಎಲ್ಲ ಇದ್ದಾರೆ. ಇವ್ರಿಗೆ ನಾವು ಎಜುಕೇಷನ್ನು ಮತ್ತು ಪ್ರೊಟೆಕ್ಷನ್, ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಕೊಡ್ತಾಯಿದ್ದೀವಿ. ಫ್ರೀ ಕಾಸ್ಟಲ್ಲಿ ಇದನ್ನೆಲ್ಲ ನಡೆಸ್ತಾ ಇದ್ದೀವಿ ನಾವು. ಟ್ರಸ್ಟು ಇದು ಎಜುಕೇಷನ್ ಮತ್ತು ಈ ಹೋಮ್ ಇರೋದು ಚಂದ್ರ ಲೇಔಟಲ್ಲಿ. ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಮಕ್ಕಳಿಗೆ ಎಜುಕೇಷನು ಮತ್ತು ನಮ್ಮ ಬೋರ್ಡಿಂಗ್ ಎಲ್ಲ ಕೇರೆಲ್ಲ ಫ್ರೀಯಾಗಿ ಕೊಡ್ತಾಯಿದ್ದೀವಿ. ಅದೇ ಥರ ನಾವು ಸ್ಪೆಷಲ್ ಮಕ್ಕಳು ಕೂಡ ಅದು ಅಂಜನಪ್ಪ ಗಾರ್ಡನ್ ಅಂತ ಬಾಳೆಕಮಂಡಿ ಹಿಂಭಾಗ ಒಂದು ಸ್ಲಮ್ಮಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಡೇ ಕೇರ್ ಮಾಡ್ತಾಯಿದ್ದೀವಿ. ಅದರಲ್ಲಿ 25 ಮಕ್ಕಳಿದ್ದಾರೆ. ಸ್ಪೆಷಲ್ ಕಿಡ್ಸು, CP ಮತ್ತು MR ಮಕ್ಕಳು. ಅವರು ಕೂಡ ನಾವು ಫ್ರೀಯಾಗಿ ಕೊಡ್ತಾಯಿದ್ದೀವಿ. ವೀಲ್ ಚೇರ್ ಪ್ರೊವೈಡ್ ಮಾಡ್ತೀವಿ. ಸ್ಪೀಚ್ ಥೆರಪಿ ಇದೆ, ಫಿಸಿಯೋಥೆರಪಿ ಇದೆ, ಮತ್ತು ಅವ್ರಿಗೆ ADLs ಎಲ್ಲ ನಾವು ಫ್ರೀಯಾಗಿ ಹೇಳ್ಕೊಡ್ತೇವೆ. ಮತ್ತು ಪೇರೆಂಟ್ಸ್ ಮೀಟಿಂಗಿಂದ ಈ ಥರ ಔಟಿಂಗ್ ಕರ್ಕೊಂಡು ಹೋಗ್ತೀವಿ. ಇಯರ್ಲಿ ಒನ್ಸು ನಾವು ಔಟ್ಸೈಡೆಲ್ಲ ಅಂದರೆ ಬ್ಯಾಂಗ್ಳೂರು ಒಳಗಡೆ ಇಲ್ಲ, ಔಟ್ಸೈಡ್ ನಾವು ಕರ್ಕೊಂಡು ಹೋಗ್ತಾಯಿದ್ದೀವಿ. ಇದೆಲ್ಲ ನಾವು ಫ್ರೀಯಾಗಿ ಕಾಸ್ಟಲ್ಲಿ ಮಾಡ್ತಾಯಿದ್ದೀವಿ. ಇದುವರೆಗೂ ನಾವು ಈಗ ಅಲ್ಲಿ ಒಂದು 50 ಮಕ್ಕಳಿಗೆ ನಾವು ಸರ್ವಿಸ್ ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ನಮ್ಮಲ್ಲಿ 23 ಮಕ್ಕಳಿದ್ದಾರೆ. ಅವ್ರಿಗೆ ನಾವು ಇವಾಗ ಸರ್ವಿಸ್ ಕೊಡ್ತಾಯಿದ್ದೀವಿ ಸರ್. ಚಂದ್ರ ಲೇಔಟಲ್ಲಿ ಇರೋದು ನಮ್ಮದು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಂಜು ಅಂತಂದು ಸಮರ್ಥ ಟ್ರಸ್ಟ್ ಡಾಕ್ಟರ್ ರಾಜುಭಾಯಿ ಸೋಮಿನ ವಿದ್ಯಾರ್ಥಿಗಳು. ಇವತ್ತಿನ ದಿವಸ ಏನಂದರೆ ನಮ್ಮ ಮಕ್ಕಳು ನಮ್ಮ ಸಂಸ್ಥೆ ಕಡೆಯಿಂದ ಏನೋ ಮಕ್ಕಳಿಗೆ, ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಮಕ್ಕಳು ಸಿಂಗಲ್ ಪೇರೆಂಟ್ಸ್ ಮಕ್ಕಳು, ಡೈವರ್ಸ್ ಕೇಸಸ್ ಮಕ್ಕಳು, ಹಾಗೆ ಬೆಗರ್ಸ್ ಮಕ್ಕಳು, ಅಂಥ ಮಕ್ಕಳಿಗೆ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ. ಅಂಥ ಮಕ್ಕಳಿಗೆ ಸಲುವಾಗಿ ನಾವು ಬೇರೆ ನಮ್ಮ ಮನೆಯಲ್ಲಿ ಮಕ್ಕಳಿದ್ದಂದ್ರೆ ನಾವು ಏನು ಮಾಡ್ತೀವಿ ಅಂದರೆ ಔಟ್ಸೈಡ್ ಆರಾಮ್ಸ್ ಕರ್ಕೊಂಡು ಇಂಥ ಮಕ್ಕಳು ನಾವು ಕರ್ಕೊಂಡು ಹೋಗ್ಬೇಕು. ಹಂಗಾಗಿ ನಾವು ಒನ್ ಡೇ ನಾವು ಟ್ರಿಪ್ ಇಟ್ಕೊಂಡಿದ್ವಿ ಲಾಲ್ಬಾಗಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಅಲ್ಲಿ ಕಿತ್ತೂರಾಣಿ ಚೆನ್ನಮ್ಮದು ಸ್ಟ್ಯಾಚ್ಯೂ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂ ಆಗಿರ್ಬೋದು, ಆ ಫ್ಲವರ್ ಶೋ ಆಗಿರ್ಬೋದು, ಒಂಥರ ತುಂಬ ಚೆನ್ನಾಗಿದೆ. ನಮ್ಮ ಮಕ್ಕಳು ತುಂಬ ಖುಷಿಯಾಗಿತ್ತು. ತುಂಬ ಖುಷಿ ಆಯ್ತಲ್ಲ ಮಕ್ಕಳ? ಖುಷಿ ಆಯ್ತಾ? ನೋಡಿ, ಯಾಕಂದರೆ ಇಂಥ ಮಕ್ಕಳಿಗೆ ನಾವು ಸಮಾಜದಲ್ಲಿ ಇಂಥ ರೀತಿಯಲ್ಲಿ ತೋರಿಸ್ಬೇಕು. ಹಾಗೆ ಸರ್ಕಾರದವರು ಕೂಡ ಒಂದು ಸ್ವಾತಂತ್ರ್ಯದ ಹೋರಾಟಗಾರ ಆಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣವರು, ಕಿತ್ತೂರಾಣಿ ಚೆನ್ನಮ್ಮವ್ರ ಬಗ್ಗೆ ಒಂದು ಮಕ್ಕಳಿಗೆ ಅವೇರ್ನೆಸ್ ಕೊಡಬೇಕು. ಯಾಕಂದರೆ ಸಮಾಜದಲ್ಲಿ ಅಂಥ ಹೋರಾಟಗಾರರು ನಾವು ಏನು ಮಾಡ್ತಾ ಇದ್ವಿ ಅಂದರೆ ಇವಾಗ ಮರಿತಾ ಇದ್ದೇವೆ. ಅವ್ನು ಮರಳಿಗೊಳಿಸ್ಬೇಕಂದ್ರೆ ಸರ್ಕಾರದ ಒಂದು ಆದೇಶ ಇಕ್ಕೊಂಡು ಏನು ಮಾಡಿದ್ರಂತೆ, ಈ ಮಕ್ಕಳು ಗೊತ್ತಾಗಬೇಕು. ಸಮಾಜದಲ್ಲಿ ಅವರು ಅಷ್ಟು ಮಾಡಿರ್ತಕ್ಕಂಥ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರಲ್ವ, ಆ ಸ್ವಾತಂತ್ರ್ಯ ನಾವು ಉಳಿಸ್ಕೊಂಡು ಹೋಗ್ಬೇಕಂದ್ರೆ ನಾವು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ನಾವು ಗೌರವ ಕೊಡಬೇಕಾಗಿದೆ. ಯಾಕಂದರೆ ಇವಾಗ ಒಂದು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಒಂದು ಹೆಣ್ಣು ಮಗು ಮಧ್ಯರಾತ್ರಿಯಲ್ಲಿ ಯಾವಾಗ ಒಂಟಿಯಾಗಿ ಅಡ್ಡಾಡ್ತಾಳೋ ಅವಾಗ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಬಟ್ ಇವಾಗ ಹಂಗೆ ಆಗ್ತಾಯಿಲ್ಲ ಸಮಾಜದಲ್ಲಿ. ಏನಂದರೆ ಹಗಲೇನೆ ಅಡ್ಡಾಡಬೇಕಾದ್ರೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ಬೋದು, ಗಲಭೆ ಆಗ್ಬೋದು. ಹಂಗಾಗಿ ದಯವಿಟ್ಟು ಹೇಳ್ತೀನಿ, ಹೆಣ್ಣು ಮಕ್ಕಳಿಗೆ ಗೌರವ ಕೊಡಿ ಅಂತಂದು ನಾನು ಕೇಳ್ಕೊಡ್ತೀನಿ. ಹಾಗೆ ಮತ್ತು ಇಲ್ಲಿ ಲಾಲ್ಬಾಗಲ್ಲಿ ಏನು ನೀವು ಬಂದಿದ್ರಿ ಅಲ್ವಾ, ದಯವಿಟ್ಟು ಫ್ಯಾಮ್ಲಿಯರಿಗೆ ನಾನು ವಿಶೇಷವಾಗಿ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ. ಯಾಕಂದರೆ ನೀವು ಫೋಟೋ ತಗೊಳಕ್ಕೆ ಹೋಗ್ತೀರಾ. ಫಾರ್ ಎಕ್ಸಾಂಪಲ್ಲು ನಾವು ರಾಯಚೂರು ಜಿಲ್ಲೆಯಲ್ಲಿ ಒಂದು ಘಟನೆಗಳು ನಾನು ನೋಡಿದ್ದೀನಿ, ಬೇರೆ ಕಡೆಯಲ್ಲಿ ಘಟನೆ ನೋಡಿದ್ದೀನಿ. ದಯವಿಟ್ಟು ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಅಂತಂದು ಹೇಳ್ತೀನಿ. ಹಾಗೆ ಬಂದಂಥ ಪೇರೆಂಟ್ಸ್ಗಳು ನೀವೇನು ತಂದಿರ್ತೀರಲ್ಲ, ಸ್ನ್ಯಾಕ್ಸ್ ಆಗಿರ್ಬೋದು, ಊಟದ ಆಗಿರ್ತಕ್ಕಂಥ ಅದನ್ನು ಹಸಿ ಕಸ ಮತ್ತು ಒಣ ಕಸ ಅಂತ ಮಾಡಿರ್ತಾರೆ. ದಯವಿಟ್ಟು ನಾನು ಕಳಕಳಿ ಕೇಳ್ಕೊಳ್ಳೋದೇನೆಂದರೆ, ಇಲ್ಲಿ ಸ್ವಚ್ಛತೆ ಎಷ್ಟು ಸ್ವಚ್ಛವಾಗಿ ನಾನು ನೋಡಿದ್ದೀನಿ, ಅಷ್ಟು ಎಲ್ಲೇ ಕಡೆ ಒಂದು ಕಸ ಇಲ್ಲ. ದಯವಿಟ್ಟು ನೀವು ಕೂಡ ನನ್ನ ಕಡೆಯಿಂದ ಒಂದು ಅವೇರ್ನೆಸ್ ಹೇಳ್ತೀನಿ, ಡಸ್ಟ್ಬಿನಲ್ಲಿ ಹಾಕಿ ಅಂತಂದು ಕೇಳ್ಕೊಳ್ತೀನಿ. ದಯವಿಟ್ಟು ನಾನು ಕೇಳಿಕೊಳ್ಳೋದಂದರೆ, ನಮ್ಮ ಸಮರ್ಥ ಟ್ರಸ್ಟ್ ಡಾಕ್ಟರ್ ರಾಜುಭಾಯಿ ಸೋಮ್ ಇರೋದು ಚಂದ್ರ ಲೇಔಟ್, 18 ಫೀಟ್ ರೋಡ್, ನಾಗರಬಾಯಿ ಫಸ್ಟ್ ಸ್ಟೇಜ್, ನಿಸರ್ಗ ಬಡಾವಣೆಯಲ್ಲಿ. ಯಾರಾದರೂ ನೀವು ದಯವಿಟ್ಟು ಡೊನೇಷನ್ ಮಾಡೋರಿದ್ರಂದರೆ ನಮ್ಮ ಸಂಸ್ಥೆಗೆ ಬಂದು ನೀವು ಡೊನೇಷನ್ ಮಾಡಬೇಕಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.
ನೇರವಾಗಿ ನಮ್ಮ ಗೂಗಲ್ ಇದೆ ಸಮರ್ಥ ಟ್ರಸ್ಟ್ ಅಂತ ನೀವು ಹೊಡೆದ್ರೆ ಅಂದರೆ ಬರುತ್ತೆ. ದಯವಿಟ್ಟು ನೀವು ಬಂದು ಅಲ್ಲಿ ಡೊನೇಷನ್ ಮಾಡಬೇಕು. ನಮಸ್ಕಾರಗಳು. ನನ್ನ ಹೆಸರು ಧನ್ವಿತ್ತು. ನಾನು ಸಮರ್ಥ ಬಾಯ್ಸ್ ಹೋಮಿಂದ ಬಂದಿರೋದು. ನಾವು ಸಮರ್ಥ ಟ್ರಸ್ಟಿಂದ ನಮಗೆ ಟ್ರಿಪ್ ಅಂತ ಲಾಲ್ಬಾಗ್ ಕರ್ಕೊಂಡೋಗಿದ್ದಾರೆ. ಲಾಲ್ಬಾಗ್ ಸುಂದರವಾದ ಜಾಗ ಮತ್ತು ಸ್ವಚ್ಛವಾಗಿರುತ್ತೆ. ಆಮೇಲೆ ಅನಿಮಲ್ಸ್, ನ್ಯಾಚುರಲ್ ಆಗಿ ಗಾಳಿ ಬರುತ್ತೆ. ಆ ಥರ ತಿಳ್ಕೊಂಡು ಮತ್ತು ಇಲ್ಲಿ ಚೆನ್ನಾಗಿ ಇದ್ವಿ. ಮತ್ತು ಗಾಜು ಮನೆ ನೋಡಿದ್ವಿ. ಮತ್ತು ಫ್ಲವರ್ಸಿಂದ ಮನೆಗಳು ಮಾಡಿರುವ ನೋಡಿದ್ವಿ. ಅತಿ ಸುಂದರವಾದ ಈ ಮನೆ ಇಲ್ಲಿ ಲಾಲ್ಬಾಗ್ ಮಾತ್ರ ನೋಡ್ತಾ ಇರೋದು. ಮತ್ತು ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರದ್ದು ಭಜನೆ ನೋಡಿದ್ವಿ. ಕಿತ್ತೂರು ರಾಣಿ ಭಜನೆ ನೋಡಿದ್ವಿ. ಆಮೇಲೆ ಇದು 79ನೇ ಸ್ವಾತಂತ್ರ್ಯ ದಿನ ಆಗುತ್ತಿದೆ 2 ದಿವಸದಲ್ಲಿ. ಅದರಿಂದಾಗಿ ಮುಂದೆ ಬಂದರೂ ನಾವೆಲ್ಲ ನೋಡ್ಕೋಬೇಕು ಅಂತ ಬೇಡಿಕೊಳ್ಳುತ್ತೀವಿ. ಹಾಗೂ ಲಾಲ್ಬಾಗ್ ಬಂದಾಗ ಕಸ ಬಿಸಾಕಬಾರದು. ಕಸ ಬಿಸಾಕ ಇದ್ದರೆ ಡಸ್ಟ್ಬಿನ್ ಇದ್ದರೆ ಅದು ಹಸಿ ಕಸ ಒಣ ಕಸ ಅದ್ರಲ್ಲಿ ಹಾಕಬೇಕು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೋಮಲ್. ನಾನು ಸಮರ್ಥ ಟ್ರಸ್ಟಿಂದ ಬಂದಿದ್ದೇನೆ. ನಮಸ್ತೆ ಸರ್, ನಮ್ಮ ಹೆಸರು ಹನುಮಂತ್ ಅಂತ. ನಾವು ಬಂದುಬಿಟ್ಟು ಸಾವಯವ ಸಿರಿಧಾನ್ಯ ಮೇಳ ಅಂತಂದಿದೆ. ನಮ್ಮದು ರೈತರಿಂದ ರೈತರ ವೀರಭದ್ರೇಶ್ವರ ಟೆಂಡರ್ಸ್ ಅಂತಂದಿದೆ. ನಾವು ಬಂದುಬಿಟ್ಟು ನಾಗರಬಾವಿ ಸೆಕೆಂಡ್ ಸ್ಟೇಜ್ ಅಂತ ಇದೆ. ಅಲ್ಲಿ ಸಿರಿಧಾನ್ಯಗಳು ಮತ್ತು ಆರ್ಗ್ಯಾನಿಕ್ ಬೆಳೆಗಳನ್ನು ಇರುತ್ತೆ ನಮ್ಮ ಹತ್ರ. ಯಾವುದೇ ಸಿ ಬ್ಲಾಕಲ್ಲಿ ನಾವು ಹಾಕಿರ್ತೇವೆ. ಯಾವುದು ಮತ್ತು ಅನ್ಪಾಲಿಶ್ ನಮ್ಮ ಹತ್ರ ಇದು ಇರುತ್ತೆ. ತೊಗರೆಬೇಳೆ ಅಂತ ಇರುತ್ತೆ. ಮತ್ತು ಹಲವಾರು ಸಿರಿಧಾನ್ಯಗಳಿವೆ. ದಯವಿಟ್ಟು ತಾವು ಬಂದು ತೊಗೊಂಡೋಗ್ಬೇಕಂತ ವಿನಂತಿ ಕೊಡ್ತೇವೆ. ಮತ್ತು ಇನ್ನೊಂದು ಏನಂದರೆ 18ನೇ ತಾರೀಕಿನವರೆಗೂ ನಾವು ಇಲ್ಲೇ ಇರ್ತೇವೆ. ಯಾವಾಗಾದರೂ ಬಂದು ಪರ್ಚೇಸ್ ಮಾಡ್ಬೋದು. ನೋಡಿ ಸರ್, ನಮ್ಮ ಹತ್ರ ಹೆಸರು ಕಾಳು ಸಿಗುತ್ತೆ, ಮತ್ತು ತೊಗರೆಬೇಳೆ ಇದೆ, ಆಮೇಲೆ ರೆಡ್ ರೈಸು ಮತ್ತು ಅರಿಶಿನ ಇದೆ. ಹಲವಾರು ಐಟಮ್ಸ್ಗಳಿದೆ ನಮ್ಮ ಹತ್ರ. ಯಾವುದೇ ರೀತಿ ಕಲಬೆರಕೆ ಇರೋಂಗಿಲ್ಲ. ಎಲ್ಲ ನಮ್ಮಲ್ಲಿ ಸಿರಿಧಾನ್ಯಗಳು ಇರುತ್ತೆ. ಮತ್ತು ನಮ್ಮದು ಆರ್ಗ್ಯಾನಿಕ್ ಬೆಲೆ ಸಹ ಅಷ್ಟೇ, ಯಾವುದೇ ಕಲಬೆರಕೆಯಿಂದ ಇರೋದಿಲ್ಲ. ಯಾವಾಗಾದರೂ ಬಂದು ತೊಗೋಬೋದು. 18ನೇ ತಾರೀಕಿನವರೆಗೂ ನಿಮ್ಮ ಹತ್ರ ಇರ್ತೇವೆ. ಯಾವಾಗಾದರೂ ಎನಿ ಟೈಮ್ ಬಂದು ತೊಗೊಂಡು ಹೋಗ್ಬೋದು. ನಮಸ್ತೆ, ನನ್ನ ಹೆಸರು ಕೆ ನರೇಂದ್ರ ಬಾಬು ಅಂತ, ಡೆವಲಪ್ಮೆಂಟ್ ಆಫೀಸರ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಬ್ಯಾಂಗ್ಳೂರು ಸೌತ್ ಡಿವಿಷನ್, ಬ್ಯಾಂಗ್ಳೂರು 41ಇಂದ. ಸೊ ಇವತ್ತು ನಾವಿಲ್ಲಿ ಲಾಲ್ಬಾಗ್ ಫ್ಲವರ್ ಶೋನಲ್ಲಿ ನಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟ್ನಲ್ಲಿರುವಂತಹ ಪ್ರಾಡಕ್ಟ್ಸ್ ಮತ್ತು ಅದಕ್ಕೆ ಯಾವ ಥರ ನಾವು ಅಪ್ರೋಚ್ ಮಾಡ್ಬೋದು ಪಬ್ಲಿಕ್ಕಿಗೆ, ಅಥವಾ ಅವೇರ್ನೆಸ್ ಯಾವ ಥರ ಕೊಡ್ಬೋದು, ಅಥವಾ ನಮ್ಮ ಹತ್ರ ಇರೋವಂಥ ಪ್ರಾಡಕ್ಟ್ಸ್ನೆಲ್ಲ ಎಲ್ಲರಿಗೂ ಜನರಿಗೆ ಅವೇರ್ನೆಸ್ ಯಾವ ಥರ ಕೊಡ್ಬೋದು ಅನ್ನೋದಕ್ಕೆ ಲಾಲ್ಬಾಗ್ ಅವ್ರ ಕಡೆಯಿಂದ ನಾವು ಅನುಮತಿ ತಗೊಂಡು ಇದನ್ನು ಸ್ಟಾಲ್ನ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮಲ್ಲಿ ಇವತ್ತು ಕಂಪ್ಲೀಟ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸಲ್ಲಿ 6 ಪ್ರಾಡಕ್ಟ್ಸ್ ಇದೆ. ಅದ್ರ ಬಗ್ಗೆ ಎಲ್ಲ ಪಬ್ಲಿಕ್ಕಿಗೂ ಅವೇರ್ನೆಸ್ ಕೊಡಲಿಕ್ಕೋಸ್ಕರ ನಾವು ಇವತ್ತು ಇದನ್ನು ಆಯೋಜಿಸಿದ್ದೇವೆ. ನಮ್ಮ ಜೊತೆ ನಮ್ಮ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅರುಣ್ ಕುಮಾರ್ ಇದ್ದಾರೆ, ಮತ್ತು ನಮ್ಮ PLA ಸ್ಟಾಫ್ ಪವಿತ್ರ ಮೇಡಮ್ ಇದ್ದಾರೆ, ಮತ್ತು ಭವ್ಯ, ಮತ್ತು ಸ್ಟ್ಯಾಂಪ್ ಸೆಲೆಕ್ಷನಲ್ಲಿ ಪುಷ್ಪ ಅಂತ ಇದ್ದಾರೆ. ನಮ್ಮ ಇದ್ರ ಜೊತೆಯಲ್ಲಿ SB ಪ್ರಾಡಕ್ಟ್ಸ್, ನಮ್ಮದು ಪೋಸ್ಟಲಲ್ಲಿ SB ಪ್ರಾಡಕ್ಟ್ಸ್ ಏನೇನಿದೆ, ಸೇವಿಂಗ್ಸ್ ಬ್ಯಾಂಕ್ಸ್ ಆಗ್ಬೋದು, ಅಥವಾ ನಮ್ಮದು MIS ಸ್ಕೀಮ್ ಆಗ್ಬೋದು, ಸೀನಿಯರ್ ಸಿಟಿಸನ್ ಅಕೌಂಟ್ ಆಗ್ಬೋದು, ಅಥವಾ NSC, KVP, ಸುಕನ್ಯಾ ಸಮೃದ್ಧಿ, ಹೆಣ್ಣು ಮಕ್ಕಳಿಗೆ 1 ತಿಂಗಳಿಂದ 10 ವರ್ಷದ ಹೆಣ್ಣು ಮಗುವಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ, PPF ಅಕೌಂಟು, ಮತ್ತು ನಮ್ಮ ಹತ್ರ ಇರುವಂಥ ಸ್ಟ್ಯಾಂಪ್ಸ್ ಕಲೆಕ್ಷನ್ಸು ಎಲ್ಲ ಯೂನಿಕ್ ಕಲೆಕ್ಷನ್ ಆಫ್ ಸ್ಟ್ಯಾಂಪ್ಸು. ಅದರಲ್ಲಿ ಎಸ್ಪೆಷಲಿ ಅಯೋಧ್ಯದು ರಾಮ ಜನ್ಮಭೂಮಿದು ಏನಿದೆ ಅದರದ್ದು ಒಂದು ಸ್ಟ್ಯಾಂಪ್ ಕಲೆಕ್ಷನ್ ಇದೆ. ಅದು ತುಂಬ ಚೆನ್ನಾಗಿದೆ. ಮತ್ತು ಎಲ್ಲ ಥರ ಕೊಮೊರೇಟಿವ್ ಸ್ಟ್ಯಾಂಪ್ಸು ಮತ್ತು ಡೆಫಿನೇಟಿವ್ ಸ್ಟ್ಯಾಂಪ್ಸು, ಸ್ಪೆಷಲ್ ಕವರ್ಸು, ಫಸ್ಟ್ ಡೇ ಕವರ್ಸು ಎಲ್ಲನೂ ಇಲ್ಲಿ ಆಯೋಜಿಸಲಾಗಿದೆ. ಅದ್ರ ಜೊತೆಗೆ ಇಲ್ಲಿ ಬರುವಂತಹ ಚಿಕ್ಕ ಮಕ್ಕಳಿಗೆ ಸ್ಕೂಲ್ ವಿದ್ಯಾರ್ಥಿಗಳು ಅವರಿಗೆಲ್ಲರಿಗೂ ಪೋಸ್ಟ್ ಕಾರ್ಡ್ಸ್ ಎಲ್ಲ ಕೊಟ್ಟು ಲೆಟರ್ ಮಹತ್ವ, ನಮ್ಮದು 158 ವರ್ಷ ಏನಿದೆ ಇತಿಹಾಸ, ಅದರಲ್ಲಿ ಆ ಲೆಟ್ರದ್ದು ಏನು ಇತಿಹಾಸ ಇದೆ ಎಲ್ಲ ಇವಾಗಿನ ಜನ ಎಲ್ಲ ವಾಟ್ಸಪ್ಪು ಮತ್ತು ಅದು ಇದರಲ್ಲೆಲ್ಲ ಕಳೆದು ಹೋಗ್ತಾ ಇದ್ದಾರೆ. ಸೊ ಮಕ್ಕಳಿಗೆಲ್ಲ ಒಂದು ಜನರಲ್ ಅವೇರ್ನೆಸ್ಗೋಸ್ಕರ ಅವ್ರಿಗೆಲ್ಲ ಪೋಸ್ಟ್ ಕಾರ್ಡ್ಸ್ ಎಲ್ಲ ಕೊಟ್ಟು ಮತ್ತು ಲೆಟರ್ಸ್ ಎಲ್ಲ ಇಲ್ಲೇ ಬರೆಸಿ, ನಮ್ಮಲ್ಲೇ ಇರುವಂಥ ಲೆಟ್ರ್ ಬಾಕ್ಸ್ ಇಲ್ಲಿದೆ, ನಿಮಗೆ ಕಾಣಿಸುತ್ತೆ ಲೆಟ್ರ್ ಬಾಕ್ಸು. ಆ ಲೆಟ್ರ್ ಬಾಕ್ಸ್ನಲ್ಲಿ ಕೂಡ ಪೋಸ್ಟ್ ಮಾಡಿಸಿ ಅವ್ರಿಗೆ ಎಲ್ಲೆಲ್ಲಿ ಬರೆದಿದ್ದಾರೆ, ಎಲ್ಲಿ ಕಳಿಸಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ಅದನ್ನು ಕಳಿಸಿ ಕೊಡ್ತಾ ಇದ್ದೀವಿ. So it is one of the good awareness program from Postal Department. We thank our respected SSPO sirs, Shri Parveen Ragbir Singh sir,
for doing all these arrangements for installing the stall at Lal Bagh. And we also thank our Deputy Director of Lal Bagh for giving the opportunity to conduct the stall here in the Lal Bagh, sir. Thank you very much. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನೋಜ್ ರಾಮ್. ನಾನು ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಅಡಿಯಲ್ಲಿ ಬರುವ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಿನ ವಿದ್ಯಾರ್ಥಿ. ಸೊ ಈ ವರ್ಷ ನಡೆಯುವಂತಹ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ನಡೆದಂತಹ ಈ ಫ್ಲವರ್ ಶೋನಲ್ಲಿ ಲಾಲ್ಬಾಗ್ನಲ್ಲಿ ನಡೀತಿದೆ. ಸೊ ಈ ಫ್ಲವರ್ ಶೋನಲ್ಲಿ ನಮ್ಮ ಯೂನಿವರ್ಸಿಟಿ ಅಂಡರಲ್ಲಿ ಬರೋ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಬೆಂಗಳೂರು ಮತ್ತು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಮೈಸೂರು 2 ಕಾಲೇಜವರು ಸೇರಿ ಒಂದು ಸ್ಟಾಲ್ನ ಹಾಕಿದ್ದೀವಿ. ಸೊ ಈ ಒಂದು ಸ್ಟಾಲ್ನಲ್ಲಿ ಏನೇನು ಪ್ರಾಡಕ್ಟ್ ಸಿಗುತ್ತೆ ಅಂತಂದರೆ, ನಮ್ಮ ಒಂದು ಈ ಡಿಗ್ರಿ ಪ್ರೋಗ್ರಾಮಲ್ಲಿ ಫೈನಲ್ ಇಯರ್ ಸ್ಟೂಡೆಂಟ್ಸಲ್ಲಿ ELP ಪ್ರೋಗ್ರಾಮ್ ಅಥವಾ HEL ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಸೊ ಅದರಲ್ಲಿ ಒಂದು ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಸ್ಕಿಲ್ಸ್ ಪ್ರೋಗ್ರಾಮ್ ಮಾಡ್ತಾರೆ. ಸೊ ಆ ಒಂದು ಕೋರ್ಸ್ ಅಂಡರಲ್ಲಿ ನಾವು ಸ್ಟೂಡೆಂಟ್ಸು ಯಾರ್ಯಾರು ಇದ್ದೀವಿ ಅವರೆಲ್ಲ ಒಂದು ಡಿಫ್ರೆಂಟ್ ಪೋಸ್ಟ್ ಹಾರ್ವೆಸ್ಟ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಅಥವಾ ಒಂದು ಬಯೋ ಇನ್ಪುಟ್ಸ್ ಪ್ರಾಡಕ್ಟ್ ಆಗಿರ್ಬೋದು, ಅಥವಾ ಒಂದು ಕಮರ್ಷಿಯಲ್ ಸೀಡ್ಲಿಂಗ್ಸ್ ಆಗಿರ್ಬೋದು, ಅಥವಾ ಒಂದು ಸೀಡ್ ಪ್ರೊಡಕ್ಷನ್ ಆಗಿರ್ಬೋದು, ಈ ರೀತಿಯಾದ ಒಂದು ರೈತರಿಗೆ ಉಪಯುಕ್ತ ಆಗುವಂತಹ ಮತ್ತು ಬೇರೆ ಎಲ್ಲ ಜನಗಳಿಗೆ ಉಪಯುಕ್ತ ಆಗುವಂತಹ ಪದಾರ್ಥಗಳನ್ನ ತಯಾರಿಸ್ತೀವಿ. ಸೊ ಆ ಒಂದು ರೀತಿಯ ಪದಾರ್ಥಗಳನ್ನ ಸ್ವಲ್ಪ ರೀತಿಯಲ್ಲಿ ನಾವು ನಮ್ಮ ಸ್ಟಾಲ್ನಲ್ಲಿ ಇಟ್ಟಿದ್ದೀವಿ. ಸೊ ಇದರಲ್ಲಿ ನಾವು ಏನೇನು ಇಟ್ಟಿದ್ದೀವಿ ಅಂತಂದರೆ, ಒಂದು ಟರ್ಮರಿಕ್ ಪೌಡರ್ ಇದೆ. ಸೊ ಇದು ಪ್ಯೂರ್ಲಿ ಏನಂತಂದರೆ ನಾವು ರೈತರಿಂದನೇ ಪ್ರೊಕ್ಯೂರ್ ಮಾಡಿ ನಾವೇ ಒಂದು ಸ್ಟೂಡೆಂಟ್ಸ್ ಅದನ್ನೆಲ್ಲ ಪ್ರೊಸೆಸ್ ಮಾಡಿ ಪೌಡ್ರ್ ಮಾಡಿ ಅದನ್ನು ಫಿಲ್ಟ್ರ್ ಮಾಡಿ ಸೊ ನಾವು ಮಾರ್ಕೆಟಿಂಗ್ ಇಟ್ಟಿದ್ದೀವಿ. ಸೊ ಇನ್ನೊಂದು ಮೇಯ್ನು ಹನಿ ಬಿ ಇಟ್ಟಿದ್ದೀವಿ. ಸೊ ಹನಿ ಇಟ್ಟಿದ್ದೀವಿ. ಈ ಹನಿಯಲ್ಲಿ ವಿಶೇಷತೆ ಏನಂತಂದರೆ, ನಮಗೆ ಮಾರ್ಕೆಟಲ್ಲಿ ಬೇರೆ ಬೇರೆ ರೀತಿಯಾದ ಹನಿಗಳನ್ನ ಸಿಗುತ್ತೆ. ಬಟ್ ಆದರೆ ಹನಿಬಿನಲ್ಲಿ ಒಂದು ಮುಖ್ಯವಾಗಿ 2 ರೀತಿಯ ವಿಧಗಳಿರ್ತವೆ. ಒಂದು ಯುರೋಪಿಯನ್ ಬಿ ಮತ್ತು ಇಂಡಿಯನ್ ಬಿ ಅಂತ. ಆದರೆ ನಾವಿಟ್ಟಿರೋದು ಇಲ್ಲಿ ಇಂಡಿಯನ್ ಬಿಯಲ್ಲಿ ಸಿಗುವಂಥ ಹನಿ. ಇದರಲ್ಲಿ ಮುಖ್ಯ ಏನಂತಂದರೆ ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಜಾಸ್ತಿ ಇರ್ತವೆ. ಈ ಮಾಮೂಲಿ ಯುರೋಪಿಯನ್ ಬೀಸಲ್ಲಿ ಅಷ್ಟು ಮೆಡಿಸಿನಲ್ ಕ್ವಾಲಿಟೀಸ್ ಇರೋಲ್ಲ. ಸೊ ಈ ಇಂಡಿಯನ್ ಬಿ ಏನು ಮಾಡುತ್ತೆ, ತುಂಬ ಜಾಸ್ತಿ ಈ ಮೆಡಿಸಿನಲ್ ಮತ್ತು ಅರೋಮೆಟಿಕ್ ಪ್ಲ್ಯಾಂಟ್ಸ್ ಏನಿದೆ ಅದರಲ್ಲಿ ಹೋಗಿ ಪಾಲಿನೇಷನ್ ಮಾಡಿ ಅದರಿಂದ ಮಕರಂದವನ್ನು ಹೀರಿ ಈ ಹನಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದರಿಂದ ನಮಗೆ ಈ ಹನಿಯಲ್ಲಿ ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ತುಂಬ ಸಿಗುತ್ತೆ. ಸೊ ಒಂದು ಈ ಮಾರ್ಕೆಟಲ್ಲಿ ಸಿಗೋದಕ್ಕಿಂತ ಅಥವಾ ಅಡಲ್ಟ್ರೇಟೆಡ್ ಹನಿ ಏನು ಯೂಸ್ ಮಾಡ್ತಾರೆ ಜನಗಳು, ಆ ಒಂದು ಹನಿನ ಯೂಸ್ ಮಾಡೋ ಬದಲು ಸೊ ಈ ಒಂದು ಇಂಡಿಯನ್ ಬಿ ಹನಿನ ಯೂಸ್ ಮಾಡೋದ್ರಿಂದ ಅವರಿಗೆ ಒಂದು ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಆಗುತ್ತೆ. ಅದು ಅಲ್ಲದೆ ನಾವು ಇನ್ನು ಇಲ್ಲೇ ನಮ್ಮ ಸ್ಟೂಡೆಂಟ್ಸೇ ತಯಾರು ಮಾಡಿರುವಂತಹ ಕುಕೀಸ್ ಆಗಿರ್ಬೋದು, ಮತ್ತು ಕ್ಯಾಂಡೀಸ್ ಇರ್ಬೋದು. ಆಮ್ಲಾ ಕ್ಯಾಂಡೀಸ್ ಇದೆ, ಮತ್ತು ಬೇರೆ ಬೇರೆ ಫ್ರೂಟ್ ಕ್ಯಾಂಡೀಸ್ ಕೂಡ ಇದೆ. ಈಗ ನಮ್ಮ ಸ್ಟೂಡೆಂಟ್ಸೇ ತಯಾರು ಮಾಡಿರುವಂತಹ ಒಂದು ಫಸ್ಟ್ ಪ್ರಾಡಕ್ಟು ಇಲ್ಲಿ ಟರ್ಮರಿಕ್ ಇದೆ. ಸೊ ಈ ಒಂದು ಟರ್ಮರಿಕ್ ಪೌಡರ್ಸ್ನ ನಾವು ಹೇಗೆ ತಯಾರು ಮಾಡಿದ್ದೀವಿ ಅಂತಂದರೆ, ಡೈರೆಕ್ಟ್ ರೈತರಿಂದನೇ ಪ್ರೊಕ್ಯೂರ್ ಮಾಡಿ ಅರಿಶಿನ ಕೊಂಬುಗಳನ್ನ ಅದನ್ನು ನಾವು ಪ್ರೊಸೆಸ್ ಮಾಡಿ ನಮ್ಮ ಒಂದು ಯೂನಿವರ್ಸಿಟಿ ಅಂಡರಲ್ಲೇ ಇದನ್ನು ಪೌಡರ್ ಮಾಡಿ ಫಿಲ್ಟರ್ ಮಾಡಿ ನಾವು ಪ್ಯಾಕ್ ಮಾಡಿದ್ದೀವಿ. ಈ ಒಂದು ಟರ್ಮರಿಕ್ ಪೌಡ್ರು ಒಂದು ಆರ್ಗ್ಯಾನಿಕ್ ಆಗಿರುತ್ತೆ. ಸೊ ನಾವು ಹೊರಗಡೆ ಏನು ಅಂಗಡಿಗಳಲ್ಲಿ ತೊಗೊತೀವಿ ಅದಕ್ಕಿಂತ ಒಂದು ಆರ್ಗ್ಯಾನಿಕ್ ಆಗಿರುತ್ತೆ, ಮತ್ತು ಇದರಲ್ಲಿ ಕುರ್ಕುಮಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಹನಿ, ಈ ಒಂದು ನೋಬೆಲ್ ಹನಿ ಅಂತ. ಸೊ ಇದು ಕೂಡ ನಾವೇ HEL ಸ್ಟೂಡೆಂಟ್ಸೇ ಅವರೇ ಹನಿ ಬಿನ್ನ ರೇರ್ ಮಾಡಿ ಅದರಿಂದ ಒಂದು ಪ್ರೋಸೆಸ್ ಮಾಡಿ ಫಿಲ್ಟರ್ ಮಾಡಿ ಪ್ಯಾಕ್ ಮಾಡಿರುವಂಥ ಹನಿ. ನಾವು ಮುಂಚೆ ಹೇಳ್ದಂಗೆ ಇದು ಇಂಡಿಯನ್ ಬಿ ಇಂದ ತಯಾರಾಗಿರುವಂಥ ಹನಿ. ಅದು ಮಾರ್ಕೆಟಲ್ಲಿ ಸಿಗುವ ಮಾಮೂಲಿ ಹನಿಗಳಿಗಿಂತ ತುಂಬ ಮೆಡಿಸಿನಲ್ ಕ್ವಾಲಿಟೀಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಇದನ್ನು ನಾವು ಯೂಸ್ ಮಾಡಿದಷ್ಟು ನಮಗೆ ಅಡಿಷ್ನಲ್ ಬೆನಿಫಿಟ್ಸ್ ಜಾಸ್ತಿ, ಹೆಲ್ತ್ ಬೆನಿಫಿಟ್ಸ್ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೊಕೊನೆಟ್ ಕುಕೀಸ್ ಅಂತ. ಇದು ಕೂಡ ನಾವು ELP ಸ್ಟೂಡೆಂಟ್ಸೇ ಮಾಡಿರುವಂಥದ್ದು. ಸೊ ನಮ್ಮ ಒಂದು ಪೋಸ್ಟ್ ಹಾರ್ವೆಸ್ಟ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ನಾವು ಪೋಸ್ಟ್ ಹಾರ್ವೆಸ್ಟ್ ಪ್ರಾಡಕ್ಟ್ಸ್ಗಳನ್ನ ಮಾಡ್ತಿದ್ವಿ. ಸೊ ಇದೊಂದು ಕೊಕೊನೆಟ್ ಪೌಡ್ರಸು ಅಥವಾ ಕೊಕೊನೆಟ್ ಇದರಿಂದ ಮಾಡಿರುವಂಥ ಕುಕ್ಕೀಸು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಆಮ್ಲಾ ಕ್ಯಾಂಡಿ. ಸೊ ಆಮ್ಲಾ ಫ್ರೂಟಿಂದ ಪ್ರೊಸೆಸ್ ಮಾಡಿ ಒಂದು ಕ್ಯಾಂಡಿನ ಪ್ರಿಪೇರ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಬನಾನಾ ಚಿಪ್ಸು. ಇದು ಕೂಡ ನಾವೇ ಸ್ಟೂಡೆಂಟ್ಸೇ ತಯಾರು ಮಾಡಿರುವಂತಹ ಒಂದು ಬನಾನಾ ಚಿಪ್ಸು. ನೆಕ್ಸ್ಟು ಜಾಮೂನ್ ಫ್ರೂಟ್ ಬಾರ್ ಇದೆ. ಸೊ ನಾವು ಯೂಶ್ವಲಿ ನಮಗೆ ತುಂಬ ಇದೆಲ್ಲ ಫ್ರೂಟ್ಸು ಮಾರ್ಕೆಟಲ್ಲಿ ಈಸಿಯಾಗಿ ಸಿಗೋಲ್ಲ, ತುಂಬ ರೇರ್ ಫ್ರೂಟ್ಸು. ಸೊ ಅದಕ್ಕೆ ನಾವು ಇದನ್ನೇನು ಮಾಡಿದ್ವಿ, ತುಂಬ ಪ್ರೊಸೆಸ್ ಮಾಡಿ ಜಾರು ಮತ್ತು ಜಾಮ್ ಆಗಿರ್ಬೋದು, ಅಥವಾ ಜೆಲೀಸ್ ಆಗಿರ್ಬೋದು, ಅಥವಾ ಕ್ಯಾಂಡೀಸ್ ಆಗಿರ್ಬೋದು, ಅಥವಾ ಈ ಥರ ಫ್ರೂಟ್ ಬಾರ್ಸ್ ಈ ಥರನ ತಯಾರು ಮಾಡಿಬಿಟ್ಟು ಸೊ ನಾವು ಮಾರ್ಕೆಟ್ ಮಾಡ್ತಿದ್ದೀವಿ. ಸೊ ಇದರಿಂದನೂ ಕೂಡ ತುಂಬ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಇದರಲ್ಲಿ ನಾವು ಯಾವುದೇ ಒಂದು ಪ್ರಾಡಕ್ಟ್ಗಾಗಲಿ ಯಾವುದೇ ಒಂದು
ಫ್ಲೇವರ್ಸ್ ಆಗಲಿ ಅಥವಾ ಏನಾದರೂ ಅಡಲ್ಟ್ರೇಟ್ ಏನೂ ಮಾಡಿಲ್ಲ. ಸೊ ಪ್ಯೂರ್ಲಿ ಆರ್ಗ್ಯಾನಿಕ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ಲ್ಯಾಕ್ ಪೆಪ್ಪರ್. ಇದು ಅಷ್ಟೇ, ಇದು ಆ್ಯಕ್ಚುಲಿ ನಾವು ಹೊರಗಡೆ ಫಾರ್ಮರ್ಸಿಂದ ಪ್ರೊಕ್ಯೂರ್ ಮಾಡಿ ನೆಕ್ಸ್ಟ್ ನಾವು ಇಲ್ಲಿ ಪ್ರೊಸೆಸ್ ಮಾಡಿ ಇದನ್ನು ಕೂಡ ಮಾರ್ಕೆಟ್ ಮಾಡ್ತಾಯಿದ್ದೀವಿ.